ಸ್ನೇಹಿತರೆ ನಮಸ್ಕಾರ. ಈ ಘಟನೆ ಇಡೀ ರಾಜ್ಯಕ್ಕೇ ಬೆಚ್ಚಿ ಬೀಳಿಸುವಂತಹ ಘಟನೆ ಆಗಿದೆ. ಸೊ ರಾತ್ರಿ ಆದರೆ ಮಕ್ಕಳು ತಂದೆ ತಾಯಿಯೊಂದಿಗೆ ಮನ್ಕೊಂಡಿರ್ತಾರೆ ತಮ್ಮ ತಮ್ಮ ರೂಮ್ಗಳಲ್ಲಿ. ಆದರೆ ಬೆಳಗಾಗಿ ನೋಡಿದ್ರೆ ಹಾಸಿಗೆಗಳಲ್ಲಿ ತಮ್ಮ ಮಕ್ಕಳೇ ಕಾಣಿಸೋದಿಲ್ಲ. ಆದರೆ ಆ ಮಕ್ಕಳ ಮೊಬೈಲ್ಗಳಿಗೆ ಕಾಲ್ ಮಾಡಿದ್ರೆ ಸಾಕು, ಪೊಲೀಸರು ರಿಸೀವ್ ಮಾಡಿ ಹೇಳ್ತಾರೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಈ ರೀತಿ ಆಗಿದೆ. ಆ ಸಂದರ್ಭದಲ್ಲಿ ಹೆತ್ತ ತಂದೆ ತಾಯಿ ಆ ಥರ ಕರುಳಿಗೆ ಏನು ಅನಿಸಿರಬಾರದು. ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳದೆ ಈ ರೀತಿ ದುರಂತಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಡಿಗ್ರಿಯಲ್ಲಿ ಓದ್ತಕ್ಕಂತಹ ಅವರ ತಂದೆ ತಾಯಿಯರು ಈ ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಯಾಕಂದರೆ ಈ ರೀತಿ ಘಟನೆಗಳು ಸಾಲು ಸಾಲಾಗಿ ನಡೀತಾ ಇದ್ದಾವೆ. ಅದರಲ್ಲಿ ಈ ಘಟನೆ ಅಂತೂ ಇಡೀ ರಾಜ್ಯದ ಎಲ್ಲ ಪೋಷಕರಿಗೆ ಒಂದು ಸಾಕ್ಷ್ಯ ಆಗಿದೆ ಅಂತ ಹೇಳಬಹುದು. ಇನ್ಮೇಲಾದರೂ ಎಚ್ಚೆತ್ಕೊಂಡು ತಮ್ಮ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು, ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ರೂ ಸಹಿತ ಮಕ್ಕಳು ಕೇಳೋದಿಲ್ಲ. ಹಾಗಾಗಿ ಒಂದಿಷ್ಟು ಬೈದು ಬುದ್ಧಿ ಹೇಳ್ತಾರೆ ಈ ಘಟನೆ ಕೇಳಿದ ಮೇಲೆ. ಸ್ನೇಹಿತರೆ, ಈ ಘಟನೆ ನಡೆದಿರುವುದು ಹೊಸಕೋಟೆ ದೇವನಹಳ್ಳಿ ರಾಷ್ಟ್ರೀಯ NH4 ಹೈವೇನಲ್ಲಿ. ಸೊ ಇದು ಮುಂಚೆನೇ 4:13 ಗಂಟೆಗೆ ಆಕ್ಸಿಡೆಂಟ್ ಆಗಿರುವಂತಹ ಘಟನೆ. XUV 700 ಕಾರ್ 6 ಜನ ವಿದ್ಯಾರ್ಥಿಗಳು ಇದರಲ್ಲಿ ಹೋಗ್ತಾ ಇರ್ತಾರೆ. ಸೊ ಫುಲ್ ಸ್ಪೀಡ್ ಇರುತ್ತಂತೆ, ಫುಲ್ ವೇಗವಾಗಿ ಹೋಗ್ತಾ ಇರುವಂತಹ ಒಂದು ಕಾರು. ಸೊ ಏನು ಮೇಲೆ ಏರಿ ಕೆಳಗಡೆ ಇಳಿತಾ ಇತ್ತಂತೆ ಕಾರು. ಆವಾಗ ಕಂಟ್ರೋಲ್ ತಪ್ಪಿದೆಯೋ ಅಥವಾ ಏನು ಆಗಿದೆಯೋ ಆ ಒಳಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕಾರ್ ಓಡಿಸ್ತಾ ಇರ್ತಾನಲ್ಲ ಅವನಿಗೆ ಸೊ ನಿದ್ರೆಯ ಮಂಪರಲ್ಲಿ ಕೂಡ ಇರ್ಬೋದು. ಯಾಕಂದರೆ 4:13 ಅಂದರೆ ನಿದ್ದೆ ಒಂದು ಸ್ವಲ್ಪ ಕಾಯ್ದಿರ್ತಾರೆ. ಅದರಲ್ಲಿ ಎಲ್ಲರೂ ಕೂಡ SSLC PUC ಓದ್ತಕ್ಕಂತಹ ವಿದ್ಯಾರ್ಥಿಗಳು. ಸೊ ಹೀಗಾಗಿ ಎಕ್ಸ್ಪೀರಿಯನ್ಸ್ ಕೂಡ ಇರೋದಿಲ್ಲ. ಯಾಕಂದರೆ ಕಾರ್ ಡ್ರೈವರ್ ಇದ್ದರೆ ಅದನ್ನು ಸರಿಯಾಗಿ ಓಡಿಸ್ತಾ ಇದ್ದ ಅಥವಾ ಅವ್ರಿಗೆ ನಿದ್ದೆ ಕಾಯ್ದು ರೂಢ ಇರುತ್ತೆ. ಸೊ ಹೀಗಾಗಿ ಇಲ್ಲಿ SSLC PUC ಎಲ್ಲ ವಿದ್ಯಾರ್ಥಿಗಳು ಇರುವಂತಹ ಕಾರಣಕ್ಕಾಗಿ ವಾಹನ ಚಲಿಸ್ತಾ ಇರುತ್ತಿದ್ರು. ಅತಿ ಸ್ಪೀಡಾಗಿ ವೇಗವಾಗಿ ಚಲಾಯಿಸಿದ್ರು, ಬಿಸಿ ರಕ್ತ ಬೇರೆ. ಸೊ ಹೀಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಕಾರ್ನಲ್ಲಿ ಯಾರೂ ಕೂಡ ಉಳಿದೇ ಇಲ್ಲ. ಸೊ ಉಳಿದಿದ್ದೇ ಆದರೆ ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಬಹುದಾಗಿತ್ತು. ಯಾಕೆ ಈ ರೀತಿ ಆಯಿತು, ಏನಾಯಿತು ಆ ಸಂದರ್ಭದಲ್ಲಿ ಅಂತ. ಆದಷ್ಟು 4:13 ಗಂಟೆ ಅಂದರೆ ಮಂಜು ಸಿಕ್ಕಾಪಟ್ಟೆ ಇತ್ತು ಆ ಒಂದು ರಸ್ತೆಯಲ್ಲಿ. ಸೊ ಈ ಕಾರ್ ಇದ್ದದ್ದು ಮುಂದೆ ಬರ್ತಕ್ಕಂತಹ ಸ್ಪೆಂಡರ್ ಬೈಕನ್ನು ಓಡಿಸ್ತಾ ಇರುವಂಥದ್ದು ಗಗನ್ ಎನ್ನುವಂತಹ ಯುವಕ. ಸೊ ಆತನಿಗೆ ಪೂರ್ತಿಯಾಗಿ ಸ್ಪೀಡಾಗಿ ಡಿಕ್ಕಿ ಹೊಡೆದು ಬಿಟ್ಟಿದೆ. ಆತ ಗಗನ್ ಎನ್ನುವಂಥವನು ಸ್ಪಾಟ್ ಮೇಲೆ ಸಾವನ್ನಪ್ಪಿದ್ದಾನೆ. ಆ ರೀತಿ ಸ್ಪೀಡಾಗಿ ಈ ಕಾರ್ ಹೋಗ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ಇವರಿಗೆ ಏರ್ ಬ್ಯಾಗ್ ಕೂಡ ಬಳಕೆಗೆ ಬಂದಿಲ್ಲ, ಅಷ್ಟರ ಮಟ್ಟಿಗೆ ಸ್ಪೀಡಾಗಿ ಇತ್ತಂತೆ. ಆ ಸಂದರ್ಭದಲ್ಲಿ ಕಂಟ್ರೋಲ್ ತಪ್ಪಿ ಕ್ಯಾಂಟರ್ ವಾಹನಕ್ಕೂ ಕೂಡ ಡಿಕ್ಕಿ ಹೊಡೆದಿದೆ ತದನಂತರ. ಸೊ ಡಿಕ್ಕಿ ಹೊಡೆದ ತಕ್ಷಣ ಸ್ಪಾಟ್ ಮೇಲೆ 6 ಜನ ಸತ್ತೋಗಿದ್ದಾರೆ. ಸೊ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗೆ ಆ ಕ್ಯಾಂಟರ್ ವಾಹನ ಏನು ಮಾಡಿದೆ, ಡಿವೈಡರ್ ದಾಟಿ ಹೋಗಿ ಬಿದ್ದಿದೆ. ಅಷ್ಟರ ಮಟ್ಟಿಗೆ ಈ ಕಾರ್ ಹೋಗಿ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಹೊಡೆದಿದೆ ಅಂದರೆ ನೀವು ಈಗಾಗಲೇ ವಿಡಿಯೋಸಲ್ಲಿ ಗಮನಿಸಿರಬಹುದು. ಆ ವಾಹನ ಇನ್ನು ಯಾವುದಕ್ಕೂ ಕೂಡ ಬಳಕೆಗೆ ಬರಬಾರ್ದು, ಅಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿಬಿಟ್ಟಿದೆ. ಅದೇ ಸಂದರ್ಭದಲ್ಲಿ ಈ ಕ್ಯಾಂಟರ್ ವಾಹನದ ಒಂದು ಹಿಂಭಾಗದ ಒಂದು ಟೈರ್ ಇರುತ್ತಲ್ವ, ಅದು ಕಿತ್ತು ಹೋಗಿ ಬಿದ್ದಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಅಪಘಾತ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಈ ಕಾರ್ ಸ್ಪೀಡಾಗಿ ಇತ್ತು. ಆ ಕಾರ್ನಿಂದ 6 ಜನ ಸಾವನ್ನಪ್ಪದೆ ಆ ಬೈಕ್ನಲ್ಲಿರ್ತಕ್ಕಂತಹ ಏನು ತಪ್ಪು ಮಾಡದಂತಹ ಗಗನ್ ಎನ್ನುವಂತಹ ಯುವಕ ಪ್ರಾಣ ಕಳ್ಕೊಳ್ತಾನೆ. ಅದೇ ರೀತಿಯಾಗಿ ಈ ಕ್ಯಾಂಟರ್ ವಾಹನ ಡಿವೈಡರ್ ದಾಟಿ ಬೀಳುತ್ತೆ. ಹಿಂದಿನ ಒಂದು ಟೈರ್ ಇರುತ್ತಲ್ವ ಅದು ಕಿತ್ತು ಬೀಳುತ್ತೆ. ಆ ಕಿತ್ತು ಬಿದ್ದಿರ್ತಕ್ಕಂತಹ ಟೈರ್ಗೆ ಬ್ರೆಝಾ ಎನ್ನುವಂತಹ ಕಾರ್ ಕೂಡ ಬಂದು ಡಿಕ್ಕಿ ಹೊಡೆಯುತ್ತೆ. ಅದರ ಮುಂಭಾಗವೂ ಕೂಡ ಒಂದು ಸ್ವಲ್ಪ ನುಚ್ಚಾಗ್ಬಿಟ್ಟಿದೆ. ಸೊ ಇಷ್ಟೆಲ್ಲ ಅಪಘಾತ ಒಂದು ಕಾರಣದಿಂದ ಎಲ್ಲರ ಜೀವವನ್ನು, ಸುಮಾರು 7 ಜನರ ಜೀವವನ್ನು ತೆಗೆದುಕೊಂಡು ಬಿಟ್ಟಿದೆ. ತದನಂತರ ಸ್ಥಳೀಯರು ಪೊಲೀಸ್ ಠಾಣೆಗೆ ಕಾಲ್ ಮಾಡ್ತಾರೆ. ತದನಂತರ ಅಲ್ಲಿಯ ಸ್ಥಳೀಯರು ಎಷ್ಟೇ ಪ್ರಯತ್ನ ಪಡ್ತಾರೆ, ಅವರು ಆಲ್ರೆಡಿ ಕಾರ್ನಲ್ಲಿ ಇರ್ತಕ್ಕಂತಹ 6 ಜನ ಆಲ್ರೆಡಿ ಸಾವನ್ನಪ್ಪಿರ್ತಾರೆ. ತದನಂತರ ಈ ಕಡೆ ಬೈಕ್ನವರು ಟೋಟಲಿ 7 ಜನ ಯುವಕರೇ ಎಲ್ಲರೂ ಕೂಡ. ಸೊ ತಮ್ಮ ಮನೆಯನ್ನು ನಡೆಸ್ತಕ್ಕಂತಹ ಮುಂದಿನ ಒಂದು ಪೀಳಿಗೆ ಅಂತಲೇ ಹೇಳಬಹುದು. ಅವರ ಮೇಲೆ ಎಷ್ಟೋ ವಿಶ್ವಾಸವನ್ನು ತಂದೆ ತಾಯಿ ಇಟ್ಕೊಂಡು ಕುಂತಿರ್ತಾರೆ. ಅಂಥವರು ಈ ದುರಂತಕ್ಕೆ ಕಾರಣರಾಗಿದ್ದಾರೆ.
ಸೊ ಹೀಗಾಗಿ ಈಗ ಈ ಕ್ಯಾಂಟರ್ ವಾಹನದ ಒಂದು ಚಾಲನೆ ಮಾಡ್ತಿದ್ದಲ್ವ, ಸೊ ಆ ಯುವಕರು ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಸ್ವಲ್ಪ ಪೆಟ್ಟುಗಳಾಗಿದ್ದಾವೆ. ಹಾಗೆ ಬ್ರೆಝಾ ಕಾರ್ನಲ್ಲಿರ್ತಕ್ಕಂಥವರು ಕೂಡ ಅವರು ಕೂಡ ದಾಖಲಾಗಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಒಂದಿಷ್ಟು ಗಾಯಗಳಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಕಾರ್ ಚಲಾಯಿಸಿದ ಒಂದು ಯುವಕರು ಸ್ಲೋ ಆಗಿ ಹೋಗಿದ್ದೇ ಆದರೆ ಈ ರೀತಿ ದುರಂತ ಆಗ್ತಾ ಇರಲಿಲ್ಲ. ಸ್ಪೀಡಾಗಿ ಹೋಗ್ತಕ್ಕಂತಹ ಕಾರಣ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದನ್ನು ಹೊರತುಪಡಿಸಿ ಅಲ್ಲಿ ಯಾರಾದರೂ ಒಬ್ಬರು ಉಳಿದಿದ್ರು, ಯಾಕೆ ಏನಾಯಿತು ಎಲ್ಲವೂ ಕೂಡ ಅಲ್ಲಿ ತಿಳಿತಾ ಇತ್ತು. ಮಂಜು ಹೆಚ್ಚಾಗಿತ್ತಾ, ಮಂಜದಿಂದ ಮುಂದಿನ ವಾಹನ ಕಾಣಿಸ್ಲಿಲ್ವಾ, ಇದೆಲ್ಲವೂ ಕೂಡ ಡೀಟೇಲ್ಸ್ ತಿಳಿತಾ ಇತ್ತು. ಆದರೆ ಅಪಘಾತ ಆಗೋಗಿದೆ, ಸುಮಾರು 7 ಜನರ ಸಾವಾಗಿದೆ. ಸೊ ಈ ರೀತಿ ಇನ್ನು ಮುಂದೆ ಆಗಬಾರದು, ಆಗೋಗಿರುವಂತಹ ವಿಚಾರವನ್ನು ತಿಳ್ಕೊಂಡು ಇನ್ನು ಮುಂದೆ ಆಗಬಾರದು ಎನ್ನುವಂಥದ್ದು ನಾವು ತಿಳ್ಕೊಂಡು ಸರಿಯಾಗಿ ವಾಹನವನ್ನು ಚಲಾಯಿಸಬೇಕು. ಯಾಕಂದರೆ ನಮ್ಮಿಂದ ನಮ್ಮ ಕುಟುಂಬ ಇರುತ್ತೆ. ಸೊ ನಮ್ಮನ್ನು ನಂಬಿಕೊಂಡು ನಮ್ಮ ಕುಟುಂಬ ಕಾಯ್ತಾ ಇರ್ತದೆ. ಸೊ ಈ ರೀತಿ ಆಗಿದ್ದೇ ಆದರೆ ಮನೆಯಲ್ಲಿ ಹೇಳಿ ಬರದೇ ಇರುವಂತಹ ಯುವಕರು ಕೂಡ ಆ ವಾಹನದಲ್ಲಿ ಇದ್ರಂತೆ. ಸೊ ಈ ರೀತಿ ಪರಿಸ್ಥಿತಿ ಬಂದಾಗ ತಂದೆ ತಾಯಿಯರು ಏನು ಮಾಡ್ಬೇಕು ಹೇಳಿ ನೋಡೋಣ. ಅದರಲ್ಲಿ ಅಶ್ವಿನ್ ಎನ್ನುವಂತಹ ಯುವಕ ಕೂಡ ಇದ್ದಂತೆ. ಅವನಂತರೂ ಮನೆಯಲ್ಲಿ ಏನೂ ಕೂಡ ಹೇಳಿಲ್ಲ. ಒಬ್ಬೊಬ್ಬರು ಬಿರಿಯಾನಿ ತಿನ್ನಲಿಕ್ಕೆ ಅದರ ಆಶೆಗಾಗಿ ಹೋಗಿದ್ರಂತ ಹೇಳಲಾಗ್ತಾ ಇದೆ. ಅದು ನಿಜಾನ ಸುಳ್ಳು ಅನ್ನುವಂಥದ್ದು ಗೊತ್ತಿಲ್ಲ. ಅವರನ್ನು ಕೇಳಿದ್ದೆ ಆದರೆ ತಿಳಿತಾ ಇತ್ತು, ಆದರೆ ಯಾರೂ ಬದುಕಿಲ್ಲ. ಸೊ ಇನ್ನು ಮನೆಯಲ್ಲಿ ಹೇಳಿ ಬಂದಂತಹ ಯುವಕರು ಕೂಡ ಇದ್ದರು, ಹೇಳಿ ಬರದೇ ಇರುವಂತಹ ಯುವಕರು ಕೂಡ ಇದ್ದರು. ಆದರೆ ಈ ದುರಂತಕ್ಕೆ ಸಾಕ್ಷಿಯಾಗಿಬಿಟ್ಟಿದ್ದಾರೆ. ಸೊ ಆದಷ್ಟು ಎಲ್ಲ ಪೋಷಕರು ನಿಮ್ಮ ಮಕ್ಕಳ ಮೇಲೆ ಇನ್ನಷ್ಟು ಗಮನವನ್ನು ಹರಿಸಿ. ಪಾಪ ನೀವು ಕೂಡ ವಹಿಸಿರ್ತೀರಿ, ನಿಮಗೇನಂತ ಅನ್ನೋದು. ಆದರೆ ಮಕ್ಕಳು ಒಂದು ಸ್ವಲ್ಪ ಹುಡುಗಾಟದ ವಯಸ್ಸಿನಲ್ಲಿ ಈ ರೀತಿ ಮಾಡ್ಕೊಂಡು ಬೀಳ್ತಾ ಇದ್ದಾರೆ. ಮೊದಲಿಗಿತ್ತು ಒಂದು ಕಾಲ, ಆ ಟೈಮ್ನಲ್ಲಿ ಏನು ಕಾರು ಬೈಕು ಈ ರೀತಿ ಮಕ್ಕಳ ಕೈಯಲ್ಲಿ ಆದಷ್ಟು ಬೇಗ ಸಿಗ್ತಾ ಇರಲಿಲ್ಲ, ಮೊಬೈಲ್ ಕೂಡ ಸಿಗ್ತಿರಲಿಲ್ಲ. ಇತ್ತೀಚೆಗೆ ಲಾಕ್ಡೌನ್ ಏನು ಬಂದು ಹೋಯಿತು, ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆದವು. ಅದರಲ್ಲಿ ಮೊಬೈಲ್ ಕೂಡ ಸಿಗ್ಲಿಕ್ಕೆ ಪ್ರಾರಂಭವಾಯಿತು. ಮೊಬೈಲ್ ಅನಿವಾರ್ಯ ಆಯಿತು ಕೊಡೋದು. ಸೊ ಅದಾದ ಬಳಿಕ ಬೈಕ್ ಅಂತ, ಕಾರ್ ಅಂತ, ಈಗ SSLC ಓದುವಂಥವರು ಕೂಡ ಕಾರ್ ತಗೊಂಡು ಅಡ್ಡಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಈಗ ಬಂದುಬಿಟ್ಟಿದೆ. ಅಂಥದ್ರಲ್ಲಿ ಎಚ್ಚರಿಕೆಯಿಂದ ಓಡಾಡಿದ್ರೆ ಏನು ತೊಂದರೆ ಇರೋದಿಲ್ಲ. ಆದರೆ ಈ ರೀತಿ ಸ್ಪೀಡಾಗಿ ಹೋಗ್ತಾ ಹೋದರೆ ಮುಂದೆ ಬರ್ತಕ್ಕಂಥವ್ರಿಗೂ ಕೂಡ ತೊಂದರೆ, ತಮಗೂ ಕೂಡ ತೊಂದರೆ, ತಮ್ಮ ಕುಟುಂಬದವ್ರಿಗೂ ಕೂಡ ತೊಂದರೆ. ಯಾಕಂದರೆ ತಮ್ಮ ಮೇಲೆ ಆಸೆ ಇಟ್ಕೊಂಡು ಎಷ್ಟೋ ಜೀವಗಳು ಕಾಯ್ತಾ ಇರ್ತವೆ. ಸೊ ಇಂತಹ ಕೆಲಸಗಳನ್ನು ಮಾಡಿಕೊಂಡು ಹಿಂದೆ ಇರ್ತಕ್ಕಂಥವರಿಗೆ ನಿರಾಸೆ ಉಂಟು ಮಾಡಿಬಿಡ್ತಾರೆ. ಅದೆಷ್ಟೋ ನೋವನ್ನು ಕೊಟ್ಟು ಬಿಡ್ತಾರೆ. ಇನ್ನು ಈ ಕಡೆ ಈ ಗಗನ್ ಎನ್ನುವಂತಹ ಸ್ಪೆಂಡರ್ ಬೈಕ್ ಯುವಕ ಸಾವನ್ನಪ್ತಾನಲ್ಲ, ಸೊ ಸ್ಪಾಟ್ ಮೇಲೇ ಜೀವ ಕಳ್ಕೊಂಡು ಬಿಡ್ತಾನೆ. ಸೊ ಈತನ ತಾಯಿ 2 ಕಣ್ಣುಗಳಿಲ್ಲ ಅಂತೆ. ಸೊ ಆತ ದುಡಿಮೆಗಾಗಿ ಹೋಗ್ತಾ ಇರ್ತಾನೆ. ಬಿರಿಯಾನಿ ತಿನ್ನೋಕೋ ಅಥವಾ ತಿರುಗಾಡ್ಲಿಕ್ಕೋ ಅಡ್ಡಾಡ್ಲಿಕ್ಕೋ ಹೋಗ್ತಾ ಇಲ್ಲ, ಅವನು ತನ್ನ ದುಡಿಮೆಗಾಗಿ ಹೋಗ್ತಾ ಇದ್ದಂತೆ. ಆತನದ್ದು ಏನೂ ತಪ್ಪಿಲ್ಲ. ಆದರೂ ಸಹಿತ ತನ್ನ ಜೀವವನ್ನು ಈ ಕಾರ್ ಓಡಿಸ್ತಕ್ಕಂತಹ ಯುವಕರಿಂದ ಕಳ್ಕೊಂಡು ಬಿಟ್ಟಿದ್ದಾನೆ. ಸೊ ಇದನ್ನು ಪರಿಹಾರ ಯಾರು ಕೊಡೋರು? ಜೀವವನ್ನು ವಾಪಸ್ ತೆಗೆದುಕೊಂಡು ಬರಲಿಕ್ಕಾಗತ್ತಾ? ಆತನ ಕುಟುಂಬವನ್ನು ದಿನನಿತ್ಯ ನಡೆಸಲಿಕ್ಕಾಗತ್ತಾ? ಈ ರೀತಿ ಪರಿಸ್ಥಿತಿಗಳು ಎದುರಾಗ್ತವೆ. ಹಾಗಾಗಿ ಆದಷ್ಟು ನೋಡಿಕೊಂಡು ವಾಹನಗಳನ್ನು ಚಲಾಯಿಸಿ. ಇದು ನಮ್ಮ ಕಡೆ ಅಂತೂ ರಿಕ್ವೆಸ್ಟ್ ಇದ್ದೇ ಇರುತ್ತೆ. ಸೊ ಇನ್ನು ನಿಮಗೆ ಈ ಒಂದು ವಿಷಯದ ಕುರಿತಾಗಿ ಏನು ಅನಿಸುತ್ತೆ ಎನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.